ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನೇನೇ ಸಾಹಸ ಮಾಡ್ಕೊಂಡ್ ಬಂದ್ರು ಯಾರು ನಂಬಲ್ಲ ಅಂತಾರೆ. ನೀನು ಮರಕತ ಲಿಂಗ ತೋರೋದಿಕ್ಕೆ ಎಂತಹ ಸಾಹಸ ಮಾಡಿದೀಯ ಅಂತ ನನಗೆ ಗೊತ್ತು ಕಣಮ್ಮ. ನೀನು ನಿಂತ್ಕೊ ಒಂದು ಕ್ಷಣ. ನೀವು ಊರ್ನವರೆಲ್ಲ ಸೇರ್ಕೊಂಡು ನಮ್ಮ ಬಂಗಾರಿಗೆ ಒಂದು ಮದುವೆ ಮಾಡಬಾರ್ದ? ಹುಡುಗಿ ಯಾರಮ್ಮ? ರಶ್ಮಿ ಇದ್ದಾಳಲ್ಲ. ಬರೀ ರಶ್ಮಿ ಒಪ್ಪಿದ್ರೆ ಆಗುತ್ತಾ? ಅವ್ರ ಮನೆಯವ್ರನ್ನ ಒಪ್ಪಿಸ್ಬೇಕಲ್ವಾ? ಯಾರಾದ್ರೂ ಹೂವು ಹಣ್ಣು ಕಾಯಿ ತಗೊಂಡು ಕೊಟ್ಟು ಮಧ್ಯ ಪ್ರಸ್ತಾಪ ಮಾಡಬೇಕು. ಓ ಹಿರಣ್ಮಯಿ, ಬಾ ಬಾ. ಏ ಸೀತಾ, ಹಿರಣ್ಮಯಿ ಬಂದೇಳೆ, ಏನಾರ ಕುಡಿಯಕ್ಕೆ ತಗೊಂಡ್ ಬಾ. ಇಲ್ಲ ಇಲ್ಲ ನಂಗೇನು ಬೇಡ. ಸರಿ ಪುಟ್ಟ, ಇತ್ತೀಚೆಗೆ ಬಾರದೇ ಅಪರೂಪ ಆಗೋಯ್ತು. ಯಾಕೆ ಏನಾರ ತೊಂದರೆ ಗಿಂದ್ರೆ ಆಯ್ತಾ? ಇಲ್ಲ ಹಾಗೇನೂ ಇಲ್ಲ. ಏನು ಹಿರಣ್ಮಯಿ ಅವರು ನಮ್ಮನೆ ಕಡೆಗೆ ದಾರಿ ತಪ್ಪು ಬಂದಿರೋ ಹಾಗಿದೆ? ದಾರಿ ತಪ್ಪೇನ್ ಬಂದಿಲ್ಲ, ನಿಮ್ಮನೆಗೆ ಬರ್ಬೇಕು ಅಂತ ಬಂದೆ. ಓ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಮುಖ್ಯವಾಗಿರೋದಾ? ಏನಮ್ಮ ಅದು? ಈಗ ನೀವೊಂದು ಹೋಗಿ ತಟ್ಟೆ ತಗೊಂಡ್ಬನ್ನಿ. ತಟ್ಟೆನಾ? ಯಾಕೆ ಪುಟ್ಟಿ? ನೀವು ಹೋಗಿ ತಗೊಂಡ್ಬನ್ನಿ, ಹೇಳ್ತೀನಿ. ಸರಿ. ಕೊಡಿ. ಹಿರಣ್ಮಯಿ, ಏನಮ್ಮ ಇದು? ರೀ, ಶಾಲೆಯಲ್ಲಿ ಸಂಗೀತ ಸ್ಪರ್ಧೆಯಲ್ಲಿ ಬಹುಮಾನ ತಂದಿದ್ದಾಳೆ ಅನ್ಸತ್ತೆ. ಇಲ್ಲ ಇಲ್ಲ, ನಾನು ಯಾವ ಸಂಗೀತ ಸ್ಪರ್ಧೆಗೂ ಹೋಗಿಲ್ಲ, ಎಲ್ಲಿ ಬಹುಮಾನ ತಗೊಂಡಿಲ್ಲ. ಮತ್ತೇನಮ್ಮ ಇದೆಲ್ಲ? ನೀವು ಈ ಕಡೆ ಬನ್ನಿ. ಬಂದ್ವಿ. ಇದನ್ನ ತಗೊಳ್ಳಿ, ಆಮೇಲೆ ನಾನು ವಿಷಯ ಹೇಳ್ತೀನಿ. ತಗೊಳ್ಳಿ. ಆಯ್ತು ಪುಟ್ಟ, ನೀನು ಅಷ್ಟೊಂದು ಪ್ರೀತಿಯಿಂದ ಕೊಡ್ತೀಯ ಅಂದ್ರೆ ಬೇಡ ಅಂತೀನ? ಕೊಡು. ಹೇಳು ಪುಟ್ಟ, ಹೇಳು. ದೇವ್ರು ಒಳ್ಳೇದು ಮಾಡಲಿ. ರೀ, ಇವತ್ತು ಹುಟ್ಟದಪ್ಪ ಅನ್ಸತ್ತೆ, ಆಶೀರ್ವಾದ ಮಾಡಿ. ಇಲ್ಲ ಇಲ್ಲ, ಇವತ್ತು ನನ್ನ ಹುಟ್ಟಹಬ್ಬ ಇಲ್ಲ. ಮತ್ ಯಾಕಮ್ಮ ಈ ತಾಂಬೂಲ ಎಲ್ಲ ಕೊಡ್ತಾ ಇದೀಯಾ? ನಿಮಗೆ ಗೊತ್ತಲ್ಲ, ನಾನು ಹುಟ್ಟಾಗ್ಲೇ ನಮ್ಮಮ್ಮ ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ಲು. ಇಷ್ಟು ದಿನ ನಂಗೆ ಅಜ್ಜಿನೇ ಅಮ್ಮ ಆಗಿದ್ರು. ಆದರೆ ಈಗ ಅವ್ರಿಗೂ ವಯಸ್ಸಾಗೋಯ್ತು. ಹೌದು ಪುಟ್ಟಿ, ಇತ್ತೀಚೆಗೆ ಅವ್ರ ಆರೋಗ್ಯ ಸರಿ ಇರಲಿಲ್ಲ.
ನಾವು ಅಲ್ಲಿದ್ದಾಗ ನೋಡ್ತಿದ್ವಲ್ಲ, ತುಂಬ ಮಂಡಿ ನೋವು ಅಂತ ಒದ್ದಾಡೋರು. ಜೊತೆಗೆ ಅವ್ರಿಗೂ ನಂದೇ ಚಿಂತೆ, ನಾನು ಒಬ್ಳೇ ಇರೋದು, ಅವರು ಹೋಗ್ಬಿಟ್ರೆ ನನ್ನ ಗತಿ ಏನು ಅಂತ. ನಿಮಗೆ ಗೊತ್ತಲ್ಲ, ನನಗೆ ಅಮ್ಮ ಇಲ್ಲ. ನಿಮ್ಮಿಂದ ನನಗೊಂದು ಸಹಾಯ ಬೇಕಾಗಿತ್ತು. ಸಹಾಯನ? ಈ ವಿಚಾರದಲ್ಲಿ ನಮ್ಮಿಂದ ಏನು ಸಹಾಯ ಬೇಕಮ್ಮ? ನನ್ನ ಪಾಲಿಗೆ ರಶ್ಮಿ ಅಮ್ಮನೇ ನಂಗಮ್ಮ. ಅಂದ್ರೆ ಅಯ್ಯೋ, ಆ ಮಗು ಏನೋ ತಮಾಷೆ ಮಾಡುತ್ತೆ ಅಂದ್ರೆ ಅಂತ ಮತ್ತೆ ಪ್ರಶ್ನೆ ಕೇಳ್ತಿರಲ್ಲ ನೀವು? ಇಲ್ಲ, ನಾನು ತಮಾಷೆ ಮಾಡ್ತಿಲ್ಲ. ರಶ್ಮಿ ಅಮ್ಮನ ನಮ್ಮಪ್ಪಂಗೆ ಕೊಟ್ಟು ಮದ್ವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಅದಕ್ಕೆ ತಾಂಬೂಲ. ಯಾಕೆ? ಏನಾಯ್ತು? ಯಾಕೆ ತಟ್ಟೆ ಬಿಸಾಕ್ಬಿಟ್ರಿ? ನಾನೇನಾದ್ರು ತಪ್ಪು ಮಾಡಿದ್ನಾ? ಮೆಚ್ಚಬೇಕು ಕಣೆ, ಮೆಚ್ಚಬೇಕು ನಿನ್ ಧೈರ್ಯನ. ಚೋಟ್ ಉದ್ದ ಇದೆಯಾ? ನಿಮ್ಮ ಅಪ್ಪನಿಗೆ ನನ್ನ ಮಗಳನ್ನು ಕೊಡು ಅಂತ ಮದುವೆ ಪ್ರಸ್ತಾಪ ಕೇಳ್ಕೊಂಡು ಬಂದಿದೆಯಲ್ಲ, ಮೆಚ್ಚಬೇಕು. ನಾನು ಮಾಡಿದ ತಪ್ಪ? ನನಗೆ ಅಮ್ಮ ಇಲ್ಲ, ನನಗೆ ಅಮ್ಮ ಬೇಕು. ಅವರು ತುಂಬ ಒಳ್ಳೆಯವರು. ಅವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ಅವರು ನನ್ನ ಅಮ್ಮ. ಅದು ನಿನಗೆ. ಆದ್ರೆ ಪ್ರಪಂಚಕ್ಕೆ ಅವಳು ದೊಡ್ಡ IPS ಆಫೀಸರ್. ಗೊತ್ತಾ ನಿನಗೆ? IPS ಆಫೀಸರ್ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಗೊತ್ತು, ಅವರೊಬ್ರು ಪೊಲೀಸ್ ಅಧಿಕಾರಿ. ಅವರು ಪೊಲೀಸ್ ಬಟ್ಟೆ ಹಾಕೊಂಡಿರೋದು ನಾನು ಒಂದ್ಸತಿ ನೋಡಿದ್ದೀನಿ. ನೋಡಿದ್ಯಲ್ವಾ? ನೋಡಿದ್ಯಾ ತಾನೇ? ನೆನಪಿಟ್ಕೋ ಅದನ್ನ. ಅಂಥವಳನ್ನ ಯಾರ ಜೊತೆ ಮದುವೆ ಮಾಡ್ಸಕ್ ಬಂದಿದೀಯ ನೀನು? ಗೊತ್ತು, ನಮ್ಮಪ್ಪನೂ ತುಂಬ ಒಳ್ಳೆಯವರು. ನಮ್ಮಪ್ಪ ರಶ್ಮಿ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಏನ್ ಚೆನ್ನಾಗಿ ನೋಡ್ಕೋತಾನೆ? ಅವನೊಬ್ಬ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋನು. ನನ್ನ ಮಗಳು ಪೊಲೀಸ್ ಅಧಿಕಾರಿ, IPS ಅಧಿಕಾರಿ. ಅವಳನ್ನ ಏನ್ ಚೆನ್ನಾಗಿ ನೋಡ್ಕೋತಾನ ಅವನು? ಇವತ್ತುವರೆಗೂ ನಮ್ಮಪ್ಪ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಕೇಳಿದ್ದೆಲ್ಲ ತಂದ್ಕೊಡ್ತಾರೆ. ಚಪ್ಪಲಿ ಕಾಯ್ದ್ರೆ ಏನಂತೆ? ಯಾರಿಗೂ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ. ಚಪ್ಪಲಿ ಕಾಯ್ದು ಒಂದು ದೇವ್ರ ಕೆಲಸನೇ. ಹಾಗಂತ ನೀನ್ ನನ್ನ ಮಗಳನ್ನ ತಾಯಿಯಾಗಿ ಬರ್ಬೇಕು ಅಂತ ಆಸೆ ಪಟ್ಟ ತಕ್ಷಣ ಅವಳನ್ನ ನಿಮ್ಮ ಅಪ್ಪನಿಗೆ ತಂದು ಮದುವೆ ಮಾಡೋದಕ್ಕೆ ಅವಳನ್ನ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಇಟ್ಟು ಗೊಂಬೆನಾ? ಅಯ್ಯೋ, ನಾನು ಹೇಳಿದ್ದು ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ಸರಿಯಾಗಿ ತಿಳ್ಕೊಂಡಿದ್ದೀನಿ. ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ಚೋಟ್ ಉದ್ದ ಇದ್ದಾಳೆ, ನನಗೆ ತಿಳುವಳಿಕೆ ಹೇಳಕ್ ಬರ್ತಾಳೆ. ನನ್ನ ಮಗಳಿಗೆ ಮದುವೆ ಪ್ರಸ್ತಾಪ ತಗೊಂಡ್ ಬರ್ತೀಯಾ? ಏನೋ ಮಗು ಹಾಡತ್ತಲ್ಲ ಅಂತ ಮನೆ ಒಳಗೆ ಸೇರಿಸ್ಕೊಂಡ್ರೆ ಅತಿ ಆಯ್ತು. ನಿಂದು ತಲೆ ಮೇಲೆ ಏರ್ಕೊಂಡು ಕೂತ್ಕೋತೀಯಾ? ಇಷ್ಟೇ ಧೈರ್ಯ ನಿನಗೆ? ಸೀತಾ, ಸ್ವಲ್ಪ ಮಾತು ನಿಲ್ಲಿಸ್ತೀಯಾ? ಪಾಪ ಆ ಮಗು ಏನೋ ಪುಟ್ಟ ಹುಡುಗಿ ತಿಳಿದೇ ಮಾತಾಡ್ತಾ ಇದೆ. ಇಲ್ಲ ರೀ,
ನನಗೆ ಯಾಕೋ ಅನುಮಾನ, ಈ ಹುಡುಗಿನೇ ತಾನಾಗೆ ಬಂದು ಈ ಮದುವೆ ಪ್ರಸ್ತಾಪ ಮಾಡ್ತಿದ್ದಾಳೋ, ಇಲ್ಲ ಇವರಪ್ಪ ಆ ಚಪ್ಪಲಿ ಕಾಯೋನು ಮತ್ತು ಆ ಕೈಲಾಗದ ಮುದುಕಿ ಅವರಿಬ್ಬರು ಸೇರಿಕೊಂಡು ಈ ಹುಡುಗಿನ ಮುಂದೆ ಇಟ್ಟು ಛೂ ಬಿಟ್ಟಿದ್ದಾರೆ. ಈ ಹುಡುಗಿ ಮುಖ ನೋಡಿ ನಾವು ಮದುವೆಗೆ ಒಪ್ಕೋಬಹುದು ಅಂತ ಅವ್ರ ಲೆಕ್ಕಾಚಾರ. ಇಲ್ಲ ಇಲ್ಲ, ಅವ್ರು ಯಾರೂ ನನ್ನ ಕಳಿಸಿಲ್ಲ, ನಾನೇ ಬಂದೆ. ಏನು ಹೇಳ್ತಾ ಇದೀಯ ನೀನು? ಅವ್ರು ಯಾರು ನಿನ್ನನ್ನು ಕಳಿಸಿಲ್ವಾ? ಸತ್ಯ ಹೇಳು, ಇಲ್ಲ ಅಂದರೆ ನಾನೇ ನಿಮ್ಮ ಮನೆವರೆಗೂ ಬಂದು ಅವ್ರನ್ನೆಲ್ಲ ವಿಚಾರಿಸ್ಕೋತೀನಿ. ಛೇ, ಜನ ಇವ್ರು ಬೆರಳು ತೋರಿಸಿದ್ರೆ ಕೈಯನ್ನೇ ನುಂಗ್ತಾರೆ. ಸ್ವಲ್ಪ ಸದರ ಕೊಟ್ಟರೆ ಸಾಕು, ಅದನ್ನೇ ಸಲಿಗೆ ಮಾಡಿಕೊಂಡು ನನ್ನ ಮನೆಗೆ ಮದುವೆ ಪ್ರಸ್ತಾಪ ತಗೊಂಡು ಬರ್ತಾಳೆ. ಸೀತಾ ಸುಮ್ಮನಿರು ಒಂದೇ, ನೀ ಮಾತಾಡಿ ಸಾಕು, ಸುಮ್ಮನಿರು ಒಂದೇ. ಇಲ್ಲ ರೀ, ನಾನು ಸುಮ್ಮನಿರಕ್ಕಾಗಲ್ಲ. ನನ್ನ ಮೈಯೆಲ್ಲ ಉರಿತಾ ಇದೆ, ರಕ್ತ ಕುದಿತಾ ಇದೆ. ನಾನು ಸುಮ್ಮನಿರ್ಬೇಕು ಅಂದ್ರೆ ಇವಳು ಆಚೆ ಹೋಗ್ಬೇಕು. ಏಯ್ ಹೋಗೆ ಹೋಗೆ ಆಚೆ. ತಗೊಳ್ಳೆ, ಎತ್ಕೊಳ್ಳೆ, ಇಲ್ಲ ತಗೋ ಅಂದೆ, ಎತ್ಕೋ. ಸೀತಾ ನೀನು ತಪ್ಪು ಮಾಡ್ತಾ ಇದೀಯಾ. ನಿನ್ನ ನಡೆ ನುಡಿ ನಿನಗೆ ಶೋಭೆ ತರೋದಲ್ಲ. ನಾನೇನ್ರಿ ತಪ್ಪು ಮಾಡಿದ್ದೀನಿ? ಆ ಚಪ್ಪಲಿ ಕಾಯೋನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋ ಪ್ರಸ್ತಾಪನ ಒಪ್ಕೋಬೇಕಿತ್ತಾ? ಅಲ್ವೇ, ಹಿರಣ್ಮಯಿ ಇನ್ನೂ ಪುಟ್ಟು ಮಗು ಕಣೆ. ಆದ್ರೆ ಆ ಮಗು ನಮಗೋಸ್ಕರ, ನಮ್ಮ ರಶ್ಮಿಗೋಸ್ಕರ ಎಷ್ಟೊಂದು ಕಷ್ಟಪಡ್ಲಿಲ್ವಾ? ಹಾಗಂತ ನಮ್ಮ ಮಗಳು ರಶ್ಮಿನ ಆ ಚಪ್ಪಲಿ ಕಾಯೋನು ಕೊಟ್ಟು ಋಣ ತೀರ್ಸ್ಕೋಬೇಕೇನ್ರಿ? ಋಣ ತೀರ್ಸ್ಕೋಬೇಕು ಅಂದ್ರೆ ಬೇಕಾದಷ್ಟು ದಾರಿಗಳಿದೆ. ಅಂದ್ರೆ ಅಂದ್ರೆ ಒಂದಷ್ಟು ದುಡ್ಡು ತಗೊಂಡು ಹೋಗಿ ಅವ್ರ ಮನೇಲಿ ಸುರಿರಿ, ಆವಾಗ ಋಣ ಎಲ್ಲ ತೀರ್ ಹೋಗುತ್ತೆ. ಸೀತಾ ಸೀತಾ ಆವೇಶಕ್ಕೆ ಬುದ್ಧಿ ಕೊಟ್ಟು ಏನೇನೋ ಮಾತಾಡಬೇಡ ಸೀತಾ. ನೀನ್ ಯಾಕೆ ರೀತಿ ವರ್ತಿಸ್ತಿದ್ಯಾ ಅರ್ಥ ಆಗ್ತಾ ಇಲ್ಲ. ದುಡ್ಡು ಕೊಟ್ಟು ಋಣ ತೀರ್ಸೋ ಆಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಮನುಷ್ಯತ್ವನೇ ಇರ್ತಾ ಇರ್ಲಿಲ್ಲ. ಏನ್ರಿ ನೀವು ಹೇಳೋದು? ಈ ಪ್ರಸ್ತಾಪನ ನಾನು ತಿರಸ್ಕಾರ ಮಾಡಿದ್ದು ತಪ್ಪು ಅಂತನಾ? ತಿರಸ್ಕರಿಸಿದ್ದು ತಪ್ಪಲ್ಲ ಸೀತಾ, ಆದರೆ ತಿರಸ್ಕರಿಸಿದ ರೀತಿ ತಪ್ಪು. ಹಿರಣ್ಮಯಿ ಇನ್ನು ಚಿಕ್ಕ ಹುಡುಗಿ, ತನಗೆ ತೋಚಿದ್ದನ್ನ ಮಾಡಿದಾಳೆ. ಆದರೆ ನೀನು ನಿನ್ನ ಅವಿವೇಕಕ್ಕೆ ಆ ಬುದ್ಧಿಯನ್ನು ಕೊಟ್ಟು ಆ ಹುಡುಗಿ ಮುಂದೆ ಚಿಕ್ಕವಳಾಗ್ಬಿಟ್ಟೆ. ಈ ಮಗು ಜೊತೆ ಸಮಾಧಾನದಿಂದ ಮಾತಾಡಿ ನಿನ್ನ ಹಿರಿತನನ ತೋರಿಸ್ಬೋದಿತ್ತಲ್ಲ. ಮಗು, ನೀನು ಇನ್ನೂ ಚಿಕ್ಕ ಹುಡುಗಿ, ಇದೆಲ್ಲ ನಿನಗೆ ತಿಳಿಯೋದಿಲ್ಲ. ಇದು ದೊಡ್ಡವ್ರು ಮಾತಾಡೋದು ಅಂತ ಬುದ್ಧಿ ಹೇಳಿ ಕಳಿಸ್ಬೋದಿತ್ತಲ್ಲ. ಆಯ್ತು ರೀ, ನೀವು ಮೇಧಾವಿ, ನಾನು ದಡ್ಡಿ. ನನ್ನ ನಡೆ ನುಡಿ ಯಾವುದೂ ಸರಿ ಇಲ್ಲ. ಈಗ ಸಮಾಧಾನ ಆಯ್ತು ನಿಮಗೆ? ಹಾ, ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೆ. ಏನ್ ಇನ್ನು ಇಲ್ಲೇ ಕೂತ್ಕೊಂಡಿದ್ಯಾ? ಏಯ್ ಎದೇಳೆ, ಎದೇಳೆ ಮೇಲೆ ಎತ್ಕೊಳ್ಳೆ ಅದನ್ನ. ಕಣ್ಣಿಗೆ ಕಾಣಿಸ್ಬೇಡ ನೀನು. ಎದೇಳು, ನಡಿ ಆಚೆ. ಹೋಗೆ ಸೀತಾ ಬಿಡೆ ಮಗುನ. ಸುಮ್ಮನೆ ಇರಿ ಅನ್ನಲ್ಲ. ಅಯ್ಯೋ ಬೇಡ ಬಿಡು, ಬೇಡ ಬಿಡು ಸೀತಾ. ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಅಯ್ಯೋ. ಅಮ್ಮ, ಯಾಕೆ ಹಿರಣ್ಮಯ್ಯನ ಈಗ ತಳ್ದೆ? ಯಾಕ? ಅವಳು ಮಾಡಿದ್ ಕೇಳಿದ್ರೆ ನೀನ್ 4 ಬಾರಿಸ್ತೀಯ. ಸೀತಾ ಲಕ್ಷ್ಮಿ, ಇನ್ನು ಒಂದು ಮಾತಾಡಬಾರ್ದು, ನೀನು ಸುಮ್ಮನಿರು. ರಶ್ಮಿ, ಮೊದಲೋಗಿ ಈ ಮಗುನ ಮನೆಗೆ ಬಿಟ್ಬಿಟ್ಟು ಬಾಮ್ಮ, ಆಮೇಲೆ ಎಲ್ಲ ಮಾತಾಡೋಣ. ಅಪ್ಪ, ಯಾಕೆ ಮಗುನ ಅಮ್ಮ ಹೀಗೆ ತಳೆದ್ರು ಅಂತ ನನ್ಗೆ ಗೊತ್ತಾಗ್ಬೇಕು. ಹೇಳಮ್ಮ. ಮಗುನ ಇವಳು ಪ್ರಳಯಾಂತಕಿ. ಬಿಟ್ರೆ ನಿನ್ನನ್ನ ನಮ್ಮನ್ನ ಮುಳುಗಿಸ್ಬಿಡ್ತಾಳೆ. ಅಮ್ಮ, ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ನಾನೇನು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ ಕಣೆ. ಇವಳು ಯಾಕೆ ಬಂದಿದ್ದಾಳಂತ ಗೊತ್ತಾ ನಿನಗೆ? ಇವರಪ್ಪ ಇದಾನಲ್ಲ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯವನು,
ಸುರಸುಂದರಾಂಗ ಬಂಗಾರಿ ಅವನಿಗೆ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ ಮದುವೆ ಪ್ರಸ್ತಾಪ ತಗೊಂಡು ಬಂದಿದ್ದಾಳೆ. ಹೀಗೆ ಬಿಟ್ರೆ ನಾಳೆ ಮುಹೂರ್ತನು ನೋಡಿ ವಾಲ್ಗದ ಸಮೇತ ಪುರೋಹಿತರನ್ನ ಕರ್ಕೊಂಡು ಬಂದು ತಾಳಿ ತಗೊಂಡು ಬಂದು ಕಟ್ಟಿಸ್ಬಿಡ್ತಾಳ ಅಷ್ಟೇ. ಏನು ಇದನ್ನ ಕೇಳಿದ ತಕ್ಷಣ ನಿಂತನೆಲ್ಲ ಕುಸಿದಾಗ್ಲಿಲ್ವಾ ನಿನಗೆ? ಅಮ್ಮ, ಈ ಮಗು ಏನೋ ಕೇಳ್ತು ಅಂತ ಹೀಗೆ ಅವಮಾನ ಮಾಡಿ ತಳ್ಳೋದಾ? ನಿಂಗೆ ಅಷ್ಟು ಬುದ್ಧಿ ಇಲ್ವಮ್ಮ? ರಶ್ಮಿ ಅಮ್ಮ, ಅವರಿಗೇನು ಬೈಬೇಡಿ. ಅವರು ನನಗೇನು ಅವಮಾನ ಮಾಡಿಲ್ಲ. ಅವರು ನಿಮ್ಮಮ್ಮ ಅಲ್ವಾ, ಅದಕ್ಕೆ ಸ್ವಲ್ಪ ಕೋಪ ಬಂದಿದೆ ಅಷ್ಟೇ. ನಾನಿನ್ ಬರ್ತೀನಿ. ಬೇಕಾಗಿಲ್ಲ. ನೀನ್ ಮತ್ತೆ ನಮ್ಮ ಮನೆ ಕಡೆಗೆ ಬರೋದೇನು ಬೇಕಾಗಿಲ್ಲ. ಅಮ್ಮ, ಹಿರಣ್ಮಯ್, ನಾನು ಇನ್ನ ನಿಮ್ಮ ಮನೆಯವ್ರಿಗೂ ಬಿಟ್ಟು ಬರ್ತೀನಿ. ಬಾ. ರಶ್ಮಿ, ಹೇ ರಶ್ಮಿ, ಅವ್ರ ಮನೆಗೆ ಹೋಗ್ಬೇಡ, ನಿಂತ್ಕೋ. ರಶ್ಮಿ, ನಿಮ್ ಮಗಳಿಗೆ ಬುದ್ಧಿನೇ ಇಲ್ಲ ರೀ. ಒಂದು ದಿವಸನೂ ನನ್ನ ಮಾತು ಕೇಳಲ್ಲ ಅವಳು. ಹಠ ಅಂದ್ರೆ ಹಠ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ನಿಮ್ಮ ಮಗಳಿಗೆ. ನಾನು ಇದನ್ನೆಲ್ಲ ತಡಿಯಕ್ಕೆ ಹೋದ್ರೆ ಅದನ್ನ ತಪ್ಪಾಗಿ ನೋಡ್ತೀರಾ ನೀವು. ಆದ್ರೆ ಒಂದ್ ತಿಳ್ಕೊಳ್ಳಿ, ನನ್ನ ಮಾತು ಮೀರಿ ಏನಾದ್ರೂ ಈ ಮದುವೆ ನಡೆದ್ರೆ ಅದೇ ಮದುವೆ ಮಂಟಪದಲ್ಲಿ ನಾನು ಹೆಣ ಬೀಳತ್ತೆ. ರಶ್ಮಿ ಅಮ್ಮ, ನೀವು ಮದುವೆ ಆಗೋಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದರೆ ನೀವು ನಮ್ಮ ಅಪ್ಪನ ಮದುವೆ ಆಗಲ್ವಾ? ನೋಡಿ ಹಿರಣ್ಮಯ್, ಇವಾಗ ಸದ್ಯಕ್ಕೆ ನಿಮ್ಮ ರಶ್ಮಿ ಅಮ್ಮಂಗೆ ಬೇರೆ ಯಾವುದೋ ಮುಖ್ಯವಾದ ಕೆಲಸ ಇದೆ. ಅದೆಲ್ಲ ಮುಗಿದ್ಮೇಲೆ ಇದ್ರ ತೀರ್ಮಾನ ಮಾಡೋಣ, ಸರಿನಾ? ನಮ್ಮ ಅಪ್ಪನ ಮದುವೆ ಆಗೋಕ್ಕಿಂತ ಇನ್ನು ಏನು ನಿಮಗೆ ಮುಖ್ಯವಾದ ಕೆಲಸ ಇದೆ? ನೋಡು ಹಿರಣ್ಮಯ್, ನೀನು ಚಿಕ್ಕವಳು. ನಾನು ಏನು ಹೇಳಿದ್ರು ಇವಾಗ ನಿನಗೆ ಅರ್ಥ ಆಗಲ್ಲ. ಇನ್ನೂ ಸ್ವಲ್ಪ ದಿವಸ ಹೋಗ್ಲಿ, ಆಮೇಲೆ ಏನು ಅಂತ ಯೋಚನೆ ಮಾಡೋಣ, ಸರಿನಾ? ನಿಮಗೆ ನಮ್ಮ ಅಪ್ಪನ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ಏನನ್ನ ಹೇಳ್ತಿದ್ದೀರಾ. ನನಗೆ ನಮ್ಮ ಮನೆ ದಾರಿ ಗೊತ್ತು. ನಾನು ನನ್ನ ಪಾಡಿಗೆ ಹೋಗ್ತೀನಿ, ನೀವು ನಿನ್ನ ಪಾಡಿಗೆ ನಿಮ್ಮ ಮನೆಗೆ ಹೋಗಿ. ನಾನು ಬರ್ತೀನಿ. ಹಿರಣ್ಮಯ್, ಹಿರಣ್ಮಯ್, ನೋಡು ಹಿರಣ್ಮಯ್, ಸರ್ಕಾರದವರು ನನಗೊಂದು ಮುಖ್ಯವಾದ ಕೆಲಸ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಿಮ್ಮ ಊರಿನಲ್ಲಿ ಎಷ್ಟೊಂದು ಕೊಲೆಗಳು ನಡೀತಿದ್ಯಲ್ಲ, ಆ ಕೊಲೆಗಳನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನಾನು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು. ಅದಕ್ಕೆ ಸರ್ಕಾರದವರು ನನ್ನನ್ನು ನಿಮ್ಮ ಊರಿಗೆ ಕಳಿಸಿದ್ದಾರೆ. ಅದಕ್ಕೆ ಕಂದ, ಈಗ ಸದ್ಯಕ್ಕೆ ನಾನು ಆ ಕೆಲಸ ಮುಗಿಸ್ದೆ ಇನ್ನೇನು ಯೋಚನೆ ಮಾಡೋಕ್ಕಾಗಲ್ಲ. ನೋಡು, ನಾನು ಈಗಾಗಲೇ ನಿಮ್ಮ ಊರಿಗೆ ಬಂದು ಎಷ್ಟೊಂದು ದಿವಸ ಆಯಿತು, ನನ್ನ ಕೆಲಸ ಮುಗ್ಸೋಕ್ಕೆ ಆಗಿಲ್ಲ. ಹೀಗಿರುವಾಗ ನಾನು ಬೇರೆ ಇನ್ನೇನು ಯೋಚನೆ ಮಾಡೋಕ್ಕಾಗುತ್ತೆ ಹೇಳು? ಅಯ್ಯೋ, ಇಷ್ಟೇನು ನಿಮ್ಮ ಸಮಸ್ಯೆ? ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಅಂದರೆ ನಿನಗಿದೆಲ್ಲ ಯಾರು ಮಾಡ್ತಿರೋದು ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋ ಗುಬ್ರು ಗೊತ್ತಿರತ್ತೆ. ಇನ್ನೊಬ್ರ? ಯಾರದು? ಆ ಮಹಾತಾಯಿ ತ್ರಿಪುರ ಸುಂದರಿಗೆ. ಅಂದರೆ ಅಮ್ಮನಿಗೆ ಗೊತ್ತಿಲ್ಲದೆ ಇರೋ ವಿಷಯ ಈ ಪ್ರಪಂಚದಲ್ಲಿ ಏನಿದೆ ಹೇಳಿ? ಬನ್ನಿ, ಅವ್ರನ್ನ ಹೋಗಿ ಕೇಳ್ಕೊಂಡ್ರೆ ನಿಮ್ಮ ಕೆಲಸ ಎಲ್ಲ ಸುಲಭ ಆಗ್ಬಿಡತ್ತೆ. ಆಮೇಲೆ ಆದಷ್ಟು ಬೇಗ ನೀವು ನಮ್ಮಪ್ಪನ ಮದುವೆ ಆಗ್ಬೋದು. ಹಿರಣ್ಮಯ್, ಇದು ತಮಾಷೆ ಮಾಡೋ ವಿಷಯ ಅಲ್ಲಮ್ಮ. ಈ ಕೊಲೆಗಳೆಲ್ಲ ಅಮ್ಮನವ್ರ ಹೆಸರಲ್ಲೇ ಆಗ್ತಿರೋದು. ಅದಕ್ಕೆ ನಾನು ಅವಾಗಲೇ ನಿನ್ಗೆ ಹೇಳಿದ್ದು, ನೀನು ಚಿಕ್ಕವಳು, ನಿನಗಿದೆಲ್ಲ ಅರ್ಥ ಆಗಲ್ಲ ಅಂತ. ನನಗೆ ಅರ್ಥ ಆಗದೆ ಇರ್ಬೋದು, ಆದರೆ ಎಲ್ಲ ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಅರ್ಥ ಆಗತ್ತೆ.